ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಕರೆಂಟ್ ಇಲ್ಲ, ವಿಡಿಯೋ ಆಲ್ರೆಡಿ ಇವತ್ತು ಸಿಕ್ಕಾಪಟ್ಟೆ ಮಾಡಿ ಆಯಿತು. ಸ್ಕೂಲ್ ನೋಡ್ಕೊಂಡು ಬಂದಮೇಲೆ ಮತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದೀಕ್ಷೆ ಬಂದು ಎಷ್ಟು ಬೇಗ ಒಂದು ವಾರ ಆಯಿತು ಅಂತ ಗೊತ್ತಾಗಲಿಲ್ಲ. ದೀಕ್ಷೆ ಇವತ್ತು ಊರಿಗೆ ಹೊರಟಿದ್ದಾನೆ. ಅವ್ನು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ. ನನಗೆ ಬೆಳಗ್ಗೆಯಿಂದನೇ ತುಂಬ ಬೇಜಾರಾಗ್ತಾಯಿದೆ ಇವತ್ತು ಹೋಗ್ತಾನಲ್ಲ ಅಂತ. ಅವ್ರ ಅಂಕಲ್ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದೆ, ಬೇಗನೆ ಆಗುತ್ತೆ ಅಂತ. ನಾನು ಅಂದ್ಕೊಂಡೆ ಇವತ್ತು ಸಂಜೆಗೆ ಒಂದು ಕರ್ಕೊಂಡು ಹೋಗ್ತಾರೆ ಅಂತ, ಬಟ್ ಅವ್ರ ಕೆಲಸ ಎಲ್ಲ ಬೇಗ ಮುಗೀತಂತೆ. ಹಾಗಾಗಿ 12 ಗಂಟೆ ಅಷ್ಟರಲ್ಲೇ ಬರ್ತೀನಿ ಅಂತ ಅಂದರು. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ನನಗೆ ಉಪ್ಪಿಟ್ಟು ಅಂತಂದರೆ ತರಕಾರಿ ಹಾಕಿ ತೆಳುವಾಗಿ ಮಾಡಿದರೆ ಇಷ್ಟ ಆಗುತ್ತೆ. ನಮ್ಮ ಅಪ್ಪನಿಗೆ ಹೇಗೆ ಅಂತಂದರೆ ಫುಲ್ ತರಕಾರಿ ಏನೂ ಹಾಕೋಂಗಿಲ್ಲ, ಉಡಿ ಉಡಿ ಥರ ಇರಬೇಕು. ಆ ಥರ ಉಪ್ಪಿಟ್ಟು ಇವತ್ತು ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಗಟ್ಟಿಗೆನೇ ಮಾಡಿದೆ. ದೀಕ್ಷಿನೂ ಮತ್ತು ಲಡ್ಡುನೂ ಒಂದು ರೌಂಡ್ ಆಗಿ ವಾಕ್ ಕರ್ಕೊಂಡು ಹೋಗಿದ್ದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಇವತ್ತು ಊರಿಗೆ ಹೋಗ್ತಾನಲ್ಲ ಅಂತ. ಕಚ್ಚೆ ಸೀರೆ ಇವತ್ತು ಎಲ್ಲಿಗೆ ಹೋಗ್ತಿದ್ದಿ ದೀಕ್ಷಿ ನೀನು? ಅಜ್ಜಿ ಮನೆಗೆ ಹೋಗಲ್ವಾ? ನಮ್ಮಲ್ಲಿ ಇರಲ್ವಾ? ಏನು ಬೇಜಾರು? ಹೋಗ್ತೀನಿ ಅಂತ ಬೇಜಾರಾಯ್ತಾ? ನನ್ನ ಜೊತೆ ಇರೋಕೆ ಇಷ್ಟನಾ ನಿನಗೆ? ಇಲ್ಲಿ ಮಾತಾಡೋ ಮಗನೇ, ಭಾರಿ ಇಷ್ಟನಾ? ಮತ್ತಿರು ಏನಕ್ಕೆ ಹೋಗ್ತೀಯಾ? ಹ್ಞೂ ಹ್ಞೂ ಅದಕ್ಕೆ ಹೊರಟಾ? ಇವತ್ತು ದೀಕ್ಷಿ ಊರಿಗೆ ಹೋಗ್ತಾನೆ. ಅದೆಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಒಂದು ವಾರ ಬಂದವನು. ನನಗೇನೆ ಬೆಳಗ್ಗೆಯಿಂದ ಬೇಜಾರಾಗ್ತಾಯಿದೆ. ಈಗ ಅವ್ರ ಅಂಕಲ್ ಬರ್ತಾರಂತೆ ಕರ್ಕೊಂಡು ಹೋಗೋದಕ್ಕೆ. ಹಾಗಾಗಿ ರೆಡಿಯಾಗಿ ಆಟ ಆಡ್ತಾ ಇದ್ದಾನೆ. ದೀಕ್ಷಿ ಏನು ಹೇಳ್ತೀಯಾ? ಅವ್ರದ್ದು ಇನ್ನೇನಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಸೀರೆ ಉಡ್ಕೊಳ್ಳೋದು, ಆಟ ಆಡೋದು, ಇಷ್ಟೇ ಆಯ್ತು ಇವ್ರದ್ದು ಕೆಲಸ. ಬರೀ ಸೀರೆ ಉಡ್ಕೊಳ್ಳೋದು, ಆಟ ಆಡೋದು. ಕರೆಂಟ್ ಇಲ್ಲ, ವಿಡಿಯೋ ಮಾಡೋದಕ್ಕೆ ಬ್ಲರ್ರಾಗಿ ಕಾಣಿಸ್ತಾ ಇದೆ ಸ್ವಲ್ಪ. ಈರುಳ್ಳಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡೆಲ್ಲ ತೊಗೊಂಡೆ. ದೀಕ್ಷೆ ನನಗೆ ಆಲೂಗೆಡ್ಡೆ ಬೋಂಡ ಅಂದರೆ ತುಂಬ ಇಷ್ಟ ಕಾವ್ಯಮ್ಮ ಅಂದ. ಅದನ್ನು ಮಿಸ್ ಮಾಡ್ಕೊಳ್ತೀನಿ. ಕಾವ್ಯಮ್ಮ ಅಂತಲೇ ಇರೋರು. ಮತ್ತು ಇವರಿಬ್ಬರು ಅಮ್ಮ ಅನ್ನೋದಕ್ಕೆ ಶುರು ಮಾಡಿ ಅವ್ನು ಕಾವ್ಯಮ್ಮ ಅನ್ನೋದು ಕಡಿಮೆ ಮಾಡಿದ್ದ. ಅವನು ಕೂಡ ಅಮ್ಮ ಅಂತಲೇ ಕರಿತಾ ಇದ್ದ. ನನಗಿಷ್ಟ ಅಂತ ಅಂದ. ಹಾಗಾಗಿ ಲಡ್ಡುಗೂ ಇಷ್ಟ ಆಗುತ್ತೆ ಬೋಂಡ. ಹೀರೆಕಾಯಿ ಬೋಂಡ, ಆಲೂಗೆಡ್ಡೆ ಬೋಂಡ ಆದರೆ ಖಾರ ಇರೋದಿಲ್ವಲ್ಲ, ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಇರುತ್ತಲ್ಲ. ಬೋಂಡ ಎಲ್ಲ ಮಾಡಿದೆ. ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ. ಮತ್ತು ಅವ್ನು ಊರಿಗೆ ಹೋದ್ಮೇಲೆ ಈ ಟೈಮ್ ಸಿಗಲ್ಲ. ಏನೇ ಮಾತಾಡೋದಿದ್ರು ಫೋನಲ್ಲಿ ಮಾತಾಡಬೇಕು, ಡೈರೆಕ್ಟಾಗಿ ಮಾತಾಡ್ದಂಗೆ ಅನಿಸಲ್ಲ. ಹಾಗಾಗಿ ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮುಗಿಸಿ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ಅವರ ಮನೆಯವ್ರು ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ. ಕರ್ಕೊಂಡೋದ್ರು. ಇಡೀ ದಿನ ಬೇಜಾರಾಗ್ತಾಯಿತ್ತು. ಅವರಿಬ್ಬರಿದ್ರೂ ಕೂಡ ಮನೆಯೊಳಗಿರೋದಕ್ಕೇ ಆಗ್ತಾಯಿರಲಿಲ್ಲ, ಅಷ್ಟು ಬೇಜಾರಾಗ್ತಾಯಿತ್ತು. ಮತ್ತು ಭಾನುವಾರ ಏನೂ ವಿಡಿಯೋ ಮಾಡಲಿಲ್ಲ. ಇದು ಸೋಮವಾರ ಬಸವನ ಜಯಂತಿ ಹಬ್ಬದ ದಿನದ್ದು ವ್ಲಾಗಿದು. ಮನೆ ಮುಂದೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಒಂದು ಪುಟ್ಟ ರಂಗೋಲಿಯನ್ನು ಬಿಡಿಸಿ ತುಳಸಿ ಕಟ್ಟೆ ಎಲ್ಲ ತೊಳೆದು ರಂಗೋಲಿ ಹಾಕ್ತೆ. ಬಸವನ ಹಬ್ಬ ಅಂತಂದ್ರೇ ಬಸವಗಳನ್ನು ತೊಳೆದು ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಬಸವ ಇಲ್ಲ, ಹಂಗಂತ ಬಸವನ ಮಾತ್ರ ತೊಳಿತಾರೆ ಅಂತಲ್ಲ, ಹಸು ಕರು ಎಲ್ಲದನ್ನು ತೊಳೆದು ಪೂಜೆಯನ್ನು ಮಾಡ್ತಾರೆ. ಎಲ್ಲ ಹಸುಗಳನ್ನೆಲ್ಲ ತೊಳೆದು ತೋಟ ಕೊಡ್ಕೊಂಡು ಹೋಗ್ತಾರೆ. ಸಂಜೆ ಬಂದಮೇಲೆ ಪೂಜೆ ಮಾಡೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ವಿಡಿಯೋ ಹೆಂಗೆ ಬರ್ತಾ ಇದೆಯೋ ಗೊತ್ತಿಲ್ಲ. ಇವತ್ತು ಬಸವನ ಹಬ್ಬ. ಎಲ್ಲರಿಗೂ ಕೂಡ ನನ್ನ ಸಮಸ್ತ ಯೂಟ್ಯೂಬ್ ಕುಟುಂಬದವರಿಗೆ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರ ಹತ್ರ ಕೇಳ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಬಸವನ ಹಬ್ಬ ಯಾವ ಥರ ಇತ್ತು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ದೀಕ್ಷೆ ಶನಿವಾರ ಹೋದಾಗಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಮನೆಯೇ ಏನೋ ಒಂಥರ ಖಾಲಿ ಅಂತ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಶನಿವಾರ ಅವ್ನು ಹೋದ್ಮೇಲೆ ವೀಡಿಯೋ ಮಾಡಲಿಲ್ಲ, ಭಾನುವಾರ ವೀಡಿಯೋ ಮಾಡಲಿಲ್ಲ, ಮತ್ತು ಸೋಮವಾರದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನಾನು ನೋಡೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ ಎಡಿಟ್ ಮಾಡಬೇಕಾದ್ರೆ. ನಾನು ಮಾತಾಡಬೇಕಾದ್ರೆ ಹಿಂದಿನ ಕ್ಲಿಪ್ಪಲ್ಲಿ ನೋಡಿ ನಿತ್ಯ ಫೇಸ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಬಟ್ ಅವಳು ನ್ಯಾಚುರಲಾಗಿ ಚೆನ್ನಾಗೇ ಇದ್ದಾಳೆ, ಅಂತಂದರೆ ಮುಖ ಊದ್ಕೊಳ್ಳೋದು ಆ ಥರ ಏನೂ ಆಗಿಲ್ಲ. ಬಟ್ ಅದರಲ್ಲಿ ಯಾಕೆ ಆ ಥರ ಕಾಣಿಸ್ತಾ ಇದೆ ಗೊತ್ತಿಲ್ಲ. ನಾನು ಅವಾಗ ಏನೂ ಅಬ್ಸರ್ವ್ ಮಾಡಿಲ್ಲ, ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇಲ್ವ, ಅಂದರೆ ಮುಖ ಎಲ್ಲ ಊದ್ಕೊಳ್ಳೋ ಥರ, ಮೂಗತ್ರ ಎಲ್ಲ ಜೋವಾಗಿರೋ ಥರ ಎಲ್ಲ ಕಾಣಿಸ್ತಾ ಇದೆ. ಬಟ್ ಏನೂ ಆಗಿಲ್ಲ, ಅವಳು ಚೆನ್ನಾಗಿದ್ದಾಳೆ. ಕ್ಯಾಮ್ರಾದಲ್ಲಿ ಒಂದೊಂದು ಸಲ ಹಾಗೆ ನಾನು ತುಂಬ ಸಲ ಆ ಥರ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀವಿ ಬಟ್ ಒಂದೊಂದು ಸಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಬಟ್ ಒಂದೊಂದು ಸಲ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ನಿತ್ಯದ ಅದೇ ಥರ ಕಾಣಿಸ್ತಾ ಇದೆ, ಏನೋ ಒಂಥರ ಡಿಫ್ರೆಂಟಾಗಿ ನಿತ್ಯ ಅಂತಲೇ ಅನ್ನಿಸ್ತಾ ಇಲ್ಲ, ಬೇರೆ ಹುಡುಗಿ ಥರ ಕಾಣಿಸ್ತಾ ಇದೆ. ಪೂಜೆಗೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಹೂವಿನ ಅಲಂಕಾರ ಮಾಡಿ, ರಾಯರಿಗೂ ಈ ಥರ ಹೂವು ಏರಿಸಿದ್ದೀನಿ. ದೇವರಿಗೆಲ್ಲ ಈ ಥರ ಅಲಂಕಾರ ಆಗಿದೆ. ಇನ್ನು ಹಬ್ಬ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು. ಬಸವನ ಹಬ್ಬ ಅಂತಂದರೆ ಒಬ್ಬಟ್ಟು. ನಮ್ಮ ಕಡೆ ಜಾಸ್ತಿ ಎಲ್ಲ ಹಬ್ಬಗಳಿಗೂ ಒಂದು 70% ಒಬ್ಬಟ್ಟೆ ಅಂತ ಅನಿಸುತ್ತೆ. ಕರ್ಗಡ್ಬು ಅಥವಾ ಒಬ್ಬಟ್ಟು. ಶಿವರಾತ್ರಿಗೆ ಇನ್ನೇನು ಕಡಲೆಟ್ಟು, ಯುಗಾದಿಗೂ ಒಬ್ಬಟ್ಟೆ, ದೀಪಾವಳಿಗೂ ಒಬ್ಬಟ್ಟೆ, ಗೌರಿ ಹಬ್ಬಕ್ಕೂ ಒಬ್ಬಟ್ಟೆ. ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಜಾಸ್ತಿ ನಮ್ಮ ಕಡೆ ಇದನ್ನೇ ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಕೆಲವು ಕಡೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ರು ನಮ್ಮ ಕಡೆ ಒಬ್ಬಟ್ಟೆ ಮಾಡೋದು. ನಾನಿಲ್ಲಿ ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಕಡಲೆಬೇಳೆ ಒಬ್ಬಟ್ಟು. ತೊಗರಿಬೇಳೆದಕ್ಕಿಂತನೂ ಕಡಲೆಬೇಳೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಕೆಲವರು ಒಬ್ಬಟ್ಟಿಗೆ ಕಾಯಿ ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸಕ್ಕರೆ ಅಥವಾ ಬೆಲ್ಲ ಏನು ಹಾಕ್ತೀವಿ ಸ್ವೀಟಿಗೆ, ಅದನ್ನ ಹಾಕ್ಕೊಂಡು ಕಾಯಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆವಾಗ ಒಬ್ಬಟ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ಹೂರ್ಣ ಸಾಂಬಾರು ಸ್ವಲ್ಪ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಊಟ ಮಾಡೋದೇ ಇಲ್ಲ ಹೂರ್ಣ ಸಾಂಬಾರು, ನನಗಿಷ್ಟ, ಹಾಗಾಗಿ ಒಂದು ದಿನಕ್ಕಾಗಲಿ ಅಂತ ಮಾಡಿದೆ. ಬಟ್ ಅದು ಜಾಸ್ತಿನೇ ಆಯಿತು, 2 ದಿನ ಆದರೂ ಖಾಲಿ ಆಗೋಲ್ಲ, ಅಷ್ಟಾಯಿತು. ಅದಕ್ಕೆ ಖಾರ ಪುಡಿ ಏನೂ ಹಾಕಿಲ್ಲ, ಮೆಣಸಿನ್ಕಾಯಿನ ಒಗ್ಗರಣೆ ಕೊಟ್ಟಿದ್ದೀನಿ, ಹಾಗಾಗಿ ಅದು ಆ ಕಲರ್ ಕಾಣಿಸ್ತಾ ಇದೆ. ಹಾಗೆ ಕಡಲೆಬೇಳೆ ಕೋಸಂಬರಿ ಮಾಡಿಕೊಂಡೆ. ಇವತ್ತಂತೂ ಅಕ್ಷಯ ತೃತೀಯ ದಿನ, ಒಳ್ಳೆ ದಿನ ಅಂತ ತುಂಬ ಜನ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. 5 ಇನ್ವಿಟೇಷನ್ ಕಾರ್ಡ್ಸ್ ಬಂದಿತ್ತು, 5 ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ತಿಂಡಿನೂ ಇಲ್ಲ, ನನ್ನ ಹಸ್ಬೆಂಡ್ ಮತ್ತೆ ಲಡ್ಡು, ಮಧ್ಯಾಹ್ನ ಊಟಕ್ಕೂ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಗೃಹ ಪ್ರವೇಶ ಮುಗಿಸೋದೇ ಆಗಿದೆ. ನಮ್ಮೂರಲ್ಲೂ ಒಂದಿತ್ತು, ಅಂದರೆ ನನ್ನ ಅಮ್ಮನ ಊರಿನಿಂದ ಇದೇ ಊರಿಗೆ, ಅಂದರೆ ನನ್ನ ಹಸ್ಬೆಂಡ್ ಊರಿಗೆ ಇನ್ನೊಬ್ರನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೂರಿನವರು ಜಾಸ್ತಿ ಜನ ಇವತ್ತು ಬರ್ತಾಯಿದ್ರು. ಇದೇ ಊರಲ್ಲೂ ಕೂಡ ಒಂದು ಗೃಹ ಪ್ರವೇಶ ಆಯಿತು, ಹಾಗಾಗಿ ನಮ್ಮೂರಿನವ್ರು ತುಂಬ ಜನ ಇಲ್ಲಿಗೆ ಬರ್ತಾಯಿದ್ರು. ಹಾಗಾಗಿ ನಮ್ಮ ಮನೆಗೂ ಬರ್ತಾಯಿದ್ರು. ಬೇಗ ಕೆಲಸ ಮುಗಿಲೇ ಇಲ್ಲ. ಅವ್ರು ಬಂದಾಗ ಅವ್ರ ಜೊತೆ ಮಾತಾಡೋದು, ಮತ್ತು ಅವ್ರು ಹೋದ್ಮೇಲೆ ಸ್ವಲ್ಪ ಕೆಲಸ ಮಾಡೋದು. ಅವ್ರು ಬಂದು ಕುತ್ಕೊಂಡಾಗ ಅವ್ರ ಜೊತೆ ಮಾತಾಡದೆ ಕೆಲಸ ಮಾಡೋದಕ್ಕೂ ಸರಿ ಹೋಗೋದಿಲ್ಲ. ಹೀಗೆ ಮಾಡಿಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಹಬ್ಬ ಕೂಡ ರೆಡಿ ಮಾಡಿದೆ. ಒಬ್ಬಟ್ಟು ತಟ್ಟಿ ನಾನು ಮನೇಲಿ ಪೂಜೆ ಮಾಡ್ತೀನಿ. ನಿತ್ಯ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ತುಂಬಿ ಕೊಟ್ಟು ಕಳಿಸ್ತೀನಿ. ನಿತ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಎಲ್ಲವೂ ನಾವು ಒಂದೇ ಹತ್ರ ಒಬ್ಬರೇ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ದೇವಸ್ಥಾನಕ್ಕೂ ಹೋಗೋದಾದರೆ ಇನ್ನೂ ಒಂದು 1/2 hour ಜಾಸ್ತಿ ಆಗೋದು. ನಿತ್ಯ ನಾನೇ ಹೋಗಿ ಬರ್ತೀನಿ. ನಿತ್ಯಕ್ಕೆ ತುಂಬ ಇಷ್ಟ ದೇವಸ್ಥಾನಕ್ಕೆ ಹೋಗೋದು, ಹಾಗಾಗಿ ನಿತ್ಯನೇ ಹೋಗಿದ್ದಾಯಿತು. ನನ್ನ ಹಸ್ಬೆಂಡ್ ಇದ್ದಿದ್ದರೆ ಮಕ್ಳನ್ನ ಕರ್ಕೊಂಡು ಅವ್ರು ಹೋಗಿರೋರು, ಅವ್ರು ಇರಲಿಲ್ಲ, ಹಾಗಾಗಿ ನಿತ್ಯನೇ ಹೋಗಿದ್ದಾಯಿತು. ನಾನೆಲ್ಲ ಒಬ್ಬಟ್ಟು ತೊಟ್ಟಿ ಈ ಕಡೆ ಹಾಕ್ತಾಯಿದ್ರೆ ದೇವಸ್ಥಾನಕ್ಕೆಲ್ಲ ನೈವೇದ್ಯಕ್ಕೆ ಅವರನ್ನೇ ಎಡೆ ತುಂಬ್ತಾಯಿದ್ರು. ಎಡೆ ನೋಡಿದ್ರೇ ಶಾಕ್ ಆಗ್ತೀರ, 10 ಪ್ಲೇಟ್ಸಲ್ಲಿ ತುಂಬ್ತಾ ಇರೋದು. 2 ಹಸುವಿಗೆ, 2 ಮನೆಗೆ, ಮನೆ ದೇವರಿಗೆ, ಹಾಗೆ 4 ದೇವಸ್ಥಾನಕ್ಕೆ, ಈ ಥರ ಎಲ್ಲ ಸಪ್ರೇಟ್ ತುಂಬಿ ನಿತ್ಯ ಎಲ್ಲ ರೆಡಿ ಮಾಡಿದ್ದಾಯಿತು. ನಾನೆಲ್ಲ ಹಬ್ಬದ ಕೆಲಸ ಎಲ್ಲ ಮುಗಿಸಿ ಮತ್ತು ಇನ್ನೊಂದು ಸಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಒಳಗೆಲ್ಲ ದೇವ್ರ ಮನೇಲಿ ಪೂಜೆ ಮಾಡಿ ಇವಾಗ ಆಚೆಲಿ ಬಂದು ಪೂಜೆ ಮಾಡಿದೆ. ರಾಯರಿಂದ ಪ್ರಸಾದ ಸಿಕ್ತು. ಹಿಂದಿನ ವ್ಲಾಗಲ್ಲಿ, ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸರಳವಾಗಿ ಯಾವ ಥರ ಅಕ್ಷಯ ತೃತೀಯ ದಿನ ಸೇವೆ ಮಾಡೋದು ಅಂತ. ಆ ಸೇವೆಯನ್ನು ನಾನು ಕೂಡ ಮಾಡಿದೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ರಾಯರಿಂದ ಪ್ರಸಾದನೂ ಕೂಡ ಸಿಕ್ತು, ತುಂಬಾ ಖುಷಿ ಆಯಿತು. ನೈವೇದ್ಯಕ್ಕೆ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ನೈವೇದ್ಯಕ್ಕೆ ಇಡಬಾರ್ದು. ನಾನು ಹಣ್ಣು ಕಾಯಿ ಜೊತೆಗೆ ಕಡಲೆಬೇಳೆ ಹೂರ್ಣ, ಅವ್ರಿಗೆ ಸಪ್ರೇಟಾಗಿ ಹೂರ್ಣ ಫಸ್ಟಲ್ಲೇ ಎತ್ತಿಟ್ಟಿದ್ದೆ, ಅದನ್ನಿಟ್ಟು ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾಯಿತು. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಏನು ಮಾಡ್ತಾಯಿದ್ದೀರಾ? ಹಾಂ, ಮುಖ ತಗೊಳ್ತಿದ್ದ ಆಲ್ರೆಡಿ. ಇವತ್ತು ಸಿಕ್ಕಾಪಟ್ಟೆ ಗೃಹ ಪ್ರವೇಶ ಇದೆ. ಒಳ್ಳೆ ದಿನ ಅಂತ ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ದಿನವೇ ಹೋಗ್ತಾರೆ. 2-3 ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದಾಳೆ ಇವತ್ತು ಅಲ್ವಾ. ಇವತ್ತು ಊರಲ್ಲಿ ಒಂದಿತ್ತು, ಹಾಗೆ ಬೇರೆ ಊರಲ್ಲಿ 1-2 ಇದ್ದು ಅಲ್ಲಿಗೆ ಹೋಗಿದ್ದಾಳೆ. ಮತ್ತು ನನ್ನ ಹಸ್ಬೆಂಡ್ ಈಗ ಮಧ್ಯಾಹ್ನ ಮೇಲೆ ಮತ್ತೊಂದು 2 ಇತ್ತು ಅಂತ ಹೋಗಿದ್ದಾರೆ. ಇವಾಗ ತಾನೇ ಹಬ್ಬ ಎಲ್ಲ ಮುಗೀತು. ಹಸುಗಳು ತೋಟಕ್ಕೆ ಹೋಗಿದ್ದಾವೆ. ಹಸುಗಳು ಪೂಜೆ ಮಾಡಬೇಕು, ಅವಕ್ಕೆ ಏನಾದರೂ ಸ್ವೀಟ್ ತಿನ್ನಿಸ್ಬೇಕು. ಪೂಜೆ ಏನೂ ಆಗಿಲ್ಲ, ಸ್ನಾನ ಎಲ್ಲ ಹಬ್ಬ ಎಡೆ ತುಂಬಿಟ್ಟಿದ್ದೀವಲ್ಲ, ನೈವೇದ್ಯಕ್ಕೆ ಕೊಟ್ಟರೆ ಆಯಿತು. ಹಬ್ಬ ಎಲ್ಲ ಮಾಡಿ ಆಯಿತು. ಹಸುಗಳು ಹೊಡ್ಕೊಂಡು ಬಂದಮೇಲೆ ಮತ್ತೆ ಸಂಜೆಗೆ ಪೂಜೆ ಮಾಡಿ, ಹಸುಗಳನ್ನ ಪೂಜೆ ಮಾಡಿ, ಸ್ನಾನ ಎಲ್ಲ ಬೆಳಗ್ಗೆ ಮಾಡಿಸಿ ಆಗಿತ್ತು. ಹಾಗೇ ಹೊಡ್ಕೊಂಡು ಹೋಗಿದ್ರು. ಇನ್ನೂ ಹಬ್ಬ ಏನೂ ಆಗಿರಲಿಲ್ಲ, ಪೂಜೆ ಆಗಿರಲಿಲ್ಲ.
ಪೂಜೆಗೇನೋ ರೆಡಿನೂ ಆಗಿರಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಹೊಡ್ಕೊಂಡೋಗಿ ತೋಟಕ್ಕೆ ಕಟ್ಟಿದ್ರು. ಸಂಜೆ ಹೊಡ್ಕೊಂಡು ಬಂದ ಮೇಲೆ ಪೂಜೆ ಎಲ್ಲ ಮಾಡಬೇಕು. ಯಾರೆಲ್ಲ ನಮ್ಮ ಥರ ಬಸವನ ಹಬ್ಬನ ಅಂದರೆ ಬಸವ ಜಯಂತಿ ಹಬ್ಬನ ಆಚರಣೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನಾನು ನಿತ್ಯ ಇಬ್ಬರು ಕೂಡ ತೋಟಕ್ಕೆ ಹೋಗಿ ಹಸುಗಳನ್ನೆಲ್ಲ ಹೊಡ್ಕೊಂಡು ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಅಷ್ಟರಲ್ಲೆಲ್ಲ ಸಂಜೆ ಆಗಿತ್ತು. ಹಾಗಾಗಿ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಬೇಗನೆ ಮಳೆ ಬರೋ ಥರ ಆಗಿತ್ತು. ಹಾಗಾಗಿ ಫುಲ್ಲು ಕತ್ಲೆ ಥರ ಅನ್ನಿಸ್ತಾ ಇತ್ತು. 5 ಗಂಟೆ 5 ಕಾಲೇನೋ ಆಗಿತ್ತು. ಅಷ್ಟಕ್ಕೇ ಈ ಥರ ಆಗಿಬಿಟ್ಟಿದೆ. ಮೋಡ ಆಗಿತ್ತಲ್ಲ, ಹಾಗಾಗಿ ಲಕ್ಷ್ಮಿ ಮತ್ತು ಬೆಳ್ಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದೇನು ಕಷ್ಟ ಅಲ್ಲ. ಬಟ್ ಗೌರಿ ಇದ್ದಾಳಲ್ಲ, ಅವಳ ಹೆಸರು ಬರೀ ಗೌರಿ ಎಲ್ಲ ಗಾಬರಿ ಗೌರಿ ಅಂತ. ಸಿಕ್ಕಾಪಟ್ಟೆ ಎದುರುತ್ತಾಳೆ, ಒಂದು ಸೌಂಡ್ ಆದ್ರೂ ಓಡೋಗ್ತಾಳೆ, ಆ ಥರ ಕೆಟಗರಿ ಅವಳದು. ಅಂದರೆ ಕೊಂಬಿಗೆಲ್ಲ ಫಸ್ಟೆಲ್ಲ ಹೇಗೆ ಅಂತಂದರೆ ಕಲರ್ ಪೇಪರ್ ಬರುತ್ತಲ್ಲ, ಜೀರಿ ಕವರ್ ಥರ ಇರುತ್ತಲ್ಲ, ಅದನ್ನೆಲ್ಲ ಅಂಟಿಸಿ ಅದೇನೋ ಒಂಥರ ಖುಷಿ. ನೈಟೆಲ್ಲ ಬಸ್ಸೂ ಕಟ್ತಾಯಿದ್ವಿ. ಅದು ಈ ಟೈಮಲ್ಲೇ ಹೂ ಬಿಡುತ್ತೆ. ಅದನ್ನೆಲ್ಲ ಹೂ ಕಿತ್ಕೊಂಡು ಬಂದು ಹೂ ಕಟ್ಟಿ ಹಸಿಗೆಲ್ಲ ಕೊರಳಿಗೆಲ್ಲ ಹಾಕಿ ಜೀರಿ ಕಟ್ಟಿ ಬಣ್ಣ ಹಚ್ಚಿ ಅವಾಗಿಂದೇನೋ ಒಂಥರ ಖುಷಿ ಇತ್ತು. ನಾವು ಅವಾಗ ಸಣ್ಣವರಿದ್ದಾಗ ಎಷ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದರಲ್ಲಿ ಇವಾಗ ಕಾಲು ಭಾಗನೂ ಮಾಡಲ್ಲ ಅಂತ ಅಂದ್ಕೊಳ್ತೀವಿ. ಕಾಲ ಕಳೀತಾ ಎಲ್ಲದೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಪೂಜೆನಾದ್ರೂ ನೀಟಾಗಿ ಮಾಡಬೇಕಲ್ವ. ಹಾಗಾಗಿ ಮುಖ ತೊಳೆದು ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆಗೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡೆ. ನಾನು ಇದನ್ನು ವಿಡಿಯೋನ ಕಟ್ ಮಾಡಿ ಎಡಿಟ್ ಮಾಡಿದ್ದೀನಿ. ಬಟ್ ಗೌರಿಗೆ ಒಂದು ಅರಿಶಿನ ಕುಂಕುಮ ಇಟ್ಟು ಹಣೆಗಿಡೋ ಅಷ್ಟರಲ್ಲಿ ಒಂದು 1/4 ಗಂಟೆ ಮೇಲೆ ತೊಗೊಂಡಿದ್ದೆ. ಇವಾಗ ಅವಳು ಏನು ಆಡ್ತಾ ಇದ್ದಾಳೆ ಅದು ನಾನು ಸ್ವಲ್ಪ ತೋರಿಸಿರೋದು. ಸಿಕ್ಕಾಬಟ್ಟೆ ಕಟ್ ಮಾಡಿದ್ದೀನಿ. ಗಾಬರಿ ಗೌರಿ, ಎಷ್ಟೇ ಟ್ರೈ ಮಾಡಿದ್ರೂ ಸಿಕ್ಕಾಬಟ್ಟೆ ಎದುರುತ್ತಾಳೆ. ಅವಳನ್ನೆಲ್ಲ ರೆಡಿ ಮಾಡಿ ಇವಾಗ ಲಕ್ಷ್ಮಿಗೆ ರೆಡಿ ಮಾಡೋದಕ್ಕೆ ಬಂದೆ. ಇವಳು ತುಂಬ ಡೀಸೆಂಟ್ ಬಿಡಿ, ಹೇಗೆ ರೆಡಿ ಮಾಡಿದ್ರೂ ಸುಮ್ಮನೆ ಮಾಡಿಸ್ಕೊಳ್ತಾಳೆ. ಅವಳಿಗೆ ಏನಾದರೂ ತಿನ್ನೋಕೆ ಕೊಡಬೇಕಷ್ಟೇ. ನಮ್ಮ ಬೆಳ್ಳಿ ಮತ್ತು ಇವಳು ಇಬ್ಬರು ಸೇಮ್ ಅಂತ ಅನ್ನಿಸ್ತಾರೆ ನೋಡಿ. ಪೂಜೆ ಮಾಡೋದಕ್ಕೆ ಹೋದರೆ ತಿನ್ನೋಕೆ ತೊಗೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದಾಳೆ. ಅವಳು ಕೈ ತಿಂಡಿ ಕೊಟ್ಟು ಅಭ್ಯಾಸ ಆಗಿಬಿಟ್ಟಿದೆ. ಪಕ್ಕಕ್ಕೆ ಹೋದರೆ ಏನೋ ತೊಗೊಂಡು ಬಂದಿದ್ದಾರೆ ಅಂತ ಅವಳಿಗೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಒಂಥರ ಮಕ್ಕಳು ಆಡ್ತಾವಲ್ಲ ಹೊರಗಡೆಯಿಂದ ಬಂದಾಗ, ಆ ಥರ ಫೀಲ್ ಕೊಡ್ತಾಳೆ ಇವಳು. ಸೇಮ್ ಪಾಪು ಥರನೇ, ಬಟ್ ಸಿಕ್ಕಾಪಟ್ಟೆ ಗಾಂಚಲಿ ಇವಳು. ತೋಟದಿಂದ ಮನೆಗೆ ಇಟ್ಕೊಂಡು ಬರೋ ಅಷ್ಟರಲ್ಲಿ ಸಾಕು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಆ ಥರ ಮಾಡಿರ್ತಾಳೆ. ಮತ್ತು ಗೌರಿ ಲಕ್ಷ್ಮಿ ಇದ್ದಾರಲ್ಲ, ಅವ್ರೊಂದು ಸ್ವಲ್ಪ ಪರವಾಗಿಲ್ಲ ಇವಳಿಗೆ ಕಂಪೇರ್ ಮಾಡಿದರೆ. ಸಿಂಪಲ್ಲಾಗಿಯೇ ಪೂಜೆ ಮಾಡಿದೆ. ಇವರಿಬ್ಬರು ವೈಟ್ ಇರೋದ್ರಿಂದ ಕುಂಕುಮ ಇಟ್ಟ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಬಟ್ ಅದು ನೀಟಾಗಿ ಏನು ಕಾಣಿಸೇ ಇಲ್ಲ ವೀಡಿಯೋದಲ್ಲಿ. ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಅಂದ್ಕೊಂಡೆ ಇದೇನು ನೀಟಾಗಿ ಕಾಣಿಸೇ ಇಲ್ವಲ್ಲ ಅಂತ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಕೊಂಬಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೆ. ಪೂಜೆ ಮಾಡಿ ಬೆಳಗ್ಗೆ ನೈವೇದ್ಯಕ್ಕೆಲ್ಲ ತುಂಬಿಟ್ಟಿದ್ವಿ. ಅದನ್ನು ಎಲ್ರಿಗೂ ಕೂಡ ತಿನ್ನಿಸಿದ್ವಿ. ಒಂದೊಂದು ಹಸುಗಳು ಹೇಗೆ ಅಂತ ಅಂದರೆ ಆದರೆ ಕೈ ತಿಂಡಿ ಕೊಟ್ಟು ಅಭ್ಯಾಸ ಇರೋದಿಲ್ವಲ್ಲ, ಅಂಥ ಹಸುಗಳು ತಿನ್ನಿಸೋದು ತುಂಬ ಕಷ್ಟ ಅನಿಸುತ್ತೆ. ನಾನು ಎಷ್ಟೊಂದು ಹೊಸ ಹಸುಗಳು ಬೇರೆ ಕಡೆಯಿಂದ ತೊಗೊಂಡು ಬಂದಿರ್ತೀವಲ್ಲ ಅದು ನೋಡಿರ್ತೀನಿ. ಬಟ್ ಇವೆಲ್ಲ ಮನೆಯಲ್ಲೇ ಇರೋದ್ರಿಂದ ಅಂದರೆ ಮನೆ ಹಸುಗಳಾಗಿರೋದ್ರಿಂದ ಚೆನ್ನಾಗಿ ತಿಂದು ಅಭ್ಯಾಸ ಇದೆ. ಏನೇ ಕೊಟ್ಟರು ಕೂಡ ಕೈ ತುತ್ತು ತಿನ್ನಿಸ್ತೀವಲ್ಲ ಮಕ್ಕಳಿಗೆ, ಆ ಥರ ತಿನ್ನಿಸ್ಬಹುದು. ನೋಡಿ ಯಾವ ಥರ ತಿಂತಾರೆ ಅಂತ. ನಮ್ಮ ಮನೆಯ ಬಸವ ಜಯಂತಿ ಹಬ್ಬ ಆಚರಣೆ ಈ ಥರ ಇತ್ತು. ನೀವು ಯಾವ ಥರ ಹಬ್ಬ ಮಾಡ್ತೀರಾ, ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ತೀರಾ, ಹಸುಗಳನ್ನ ಯಾವ ಥರ ಪೂಜೆ ಮಾಡ್ತೀರಾ, ನನ್ನ ವೀಡಿಯೋಸ್ ಹೇಗೆ ಅನ್ನಿಸ್ತು ಎಲ್ಲದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದೊಂದು ಆಚರಣೆಯಲ್ಲೂ ಒಂದೊಂದು ಥರ ಅರ್ಥ ಇರುತ್ತೆ. ಅದರಲ್ಲಿ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಅದು ಸುಮ್ಮನೆ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಬಟ್ ಒಂದೊಂದು ಹಬ್ಬದಲ್ಲೂ ಕೂಡ ಒಂದೊಂದು ಆಚರಣೆ ಯಾಕೆ ಮಾಡಬೇಕು, ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ರೆ ಮುಗಿಯೋದೇ ಇಲ್ಲ. ನನಗೆ ಈ ಥರ ತಿಳ್ಕೊಳ್ಳೋದು ತುಂಬಾ ಇಷ್ಟ. ಅಂದರೆ ಈ ಹಬ್ಬನ ಏನಕ್ಕೆ ಮಾಡಬೇಕು, ಅದರಲ್ಲಿ ಇದನ್ನೇ ಯಾಕೆ ಮಾಡಬೇಕು, ಈ ಥರನೇ ಯಾಕೆ ಪೂಜೆ ಮಾಡಬೇಕು ಅಂತ. ಇವತ್ತಿನ ವ್ಲಾಗನ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.